ಕಾಲಿಗೆ ಪೆಟ್ಟಾಗಿದ್ದ ಬಾಲಕಿ ಶಸ್ತ್ರಚಿಕಿತ್ಸೆ ಬಳಿಕ ಸಾವನ್ನಪ್ಪಿದ್ದಾರೆ. 7 ವರ್ಷದ ಹುಡುಗಿ ಸಾನ್ವಿ ಆಪರೇಷನ್ ಬಳಿಕ ಸಾವನ್ನಪ್ಪಿದ್ದಾಳೆ. ಮಂಡ್ಯದ ಮಿಮ್ಸ್ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಅನ್ನುವ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಹೋಗಿದ್ದು ಕಾಲಿಗೆ ಪೆಟ್ಟಾಯ್ತು ಅಂತ, ಆದ್ರೆ ಈಗ ಜೀವನೇ ಹೋಗಿದೆ. ಏಳು ವರ್ಷದ ಬಾಲಕಿ ಸಾನ್ವಿ ಆಪರೇಷನ್ ಬಳಿಕ ಸಾವನ್ನಪ್ಪಿದ್ದಾಳೆ. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಆಕೆಯನ್ನ ಸೇರಿಸಲಾಗಿತ್ತು. ಇದೀಗ ವೈದ್ಯರ ನಿರ್ಲಕ್ಷ್ಯ ಆರೋಪ ಕೇಳಿ ಬಂದಿದೆ. ಈಕೆ ಈ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವ ಕಾರಣ ಟೈಲ್ಸ್ ಬಿದ್ದು ಆಕೆಯ ಕಾಲಿನ ಮೂಳೆ ಮುರಿತ ಕಂಡಿತ್ತು. ಅಂದ್ರೆ ಕಾಲಿನ ಮೂಳೆ ಮುರಿದು ಹೋಗಿತ್ತು. ಕಾಲಿನ ಮೂಳೆಗೆ ಆಪರೇಷನ್ ಮಾಡಬೇಕು ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ ಆಪರೇಷನ್ ಕೂಡ ಆಯ್ತು. ಅದಾದ್ಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅಂದ್ರೆ ರಿಕವರಿ ಪೀರಿಯಡ್ ಅಂತ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಶುಕ್ರವಾರ ಬೆಳಗ್ಗೆ ಸಾನ್ವಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆಕೆನ ಅಗೇನ್ ಐಸಿಯುಗೆ ಶಿಫ್ಟ್ ಮಾಡ್ತಾರೆ. ಐಸಿಯುನಲ್ಲಿ ಡ್ರಿಪ್ಸ್ ಕೊಡ್ತಾ ಇದ್ದಂತೆ ಪ್ರಜ್ಞೆ ಕಳೆದುಕೊಳ್ತಾಳೆ 7 ವರ್ಷದ ಸಾನ್ವಿ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಾಗಿದೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದು, ಈಗ ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ್ದಾಳೆ ಅಂತ ಸಹಿ ಹಾಕಬೇಕು ನೀವು ಅಂತ ಒತ್ತಡ ಕೂಡ ಹೇರಿದಾರಂತೆ. ಡಾಕ್ಟರ್ ಚೇತನ್ ಅನ್ನೋರ ವಿರುದ್ಧ ಸಾನ್ವಿ ತಂದೆ ನಿಂಗರಾಜು ಆರೋಪವನ್ನ ಮಾಡ್ತಾ ಇದ್ದಾರೆ. ಸಹಿ ಹಾಕಿದ್ರೆ ಮಾತ್ರ ಶವ ಕೊಡ್ತೀವಿ ಅಂತ ಬ್ಲಾಕ್ ಮೇಲ್ ಬೇರೆ ಮಾಡ್ತಾ ಇದಾರಂತ ಆಸ್ಪತ್ರೆಯ ಡಾಕ್ಟರ್ಸ್ಗಳು. ಅಲ್ಲ, ಆಕೆ ಹೋಗಿದ್ದು ಕಾಲಿನ ಚಿಕಿತ್ಸೆಗೋಸ್ಕರ, ಮೂಳೆ ಮುರಿದೋಗಿದೆ ಅಂತ ಜೀವನ ತೆಗೆದು ಕಳಿಸಿದ್ದಾರೆ. ಎಲ್ಲಿ ಎಡವಟ್ಟಾಗ್ತಾ ಇದೆ, ಏನ್ ಎಚ್ಚರಿಕೆ ತಪ್ತಾ ಇದಾರೆ ಗೊತ್ತಿಲ್ಲ. ಇಂತಹ ಆಸ್ಪತ್ರೆಗಳಿಂದ ಮೊನ್ನೆ ಇನ್ನೊಂದು ಆಸ್ಪತ್ರೆ ನೋಡಿದೀವಿ ನಾವು, ಅಲ್ಲೂ ಕೂಡ ವೈದ್ಯರ ಎಡವಟ್ಟು. ಮಗು ಉಳಿತು, ಆಪರೇಷನ್ ಆಗ್ತಾ ಇದ್ದಂತೆ ತಾಯಿ ಸಾವನ್ನಪ್ಪಿದ್ಲು. ಇಲ್ಲಿ ನೋಡಿದ್ರೆ ಈ ರೀತಿಯ ಪರಿಣಾಮಗಳು ಯಾಕೆ ಆಗ್ತಾ ಇದೆ, ಎಲ್ಲ ಎಡವಟ್ಟು ಆಗ್ತಾ ಇದೆ?